ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಯಿತು ಕುರ್ಚಿ ಕದನದ ಕಾವು. ಸಿಎಂ ಬಜೆಟ್ ಸಭೆಗೂ ಡಿಸಿಎಂ ಡಿಕೆ ಗೈರು. ಇಂದು ದೆಹಲಿಗೆ ಕನಕಪುರದ ಬಂಡೆ ದೌಡು. ವರಿಷ್ಠರಿಗೆ ನನ್ನ ಕಷ್ಟ ದುಃಖ ದುಮ್ಮಾನ ಎಲ್ಲ ಹೇಳ್ತೇನೆ ಎಂದಿದ್ಯಾಕೆ ಡಿಕೆ? ಇದೆಲ್ಲವನ್ನು ನೋಡೋಣ ಕುರ್ಚಿ ಕದನ ನ್ಯೂಸ್ ಟಾಪ್ನಲ್ಲಿ. ಕಾಂಗ್ರೆಸ್ನಲ್ಲಿ ತಣ್ಣಗಾಗಿದ್ದ ಕುರ್ಚಿ ಕದನದ ಕಾವು ಮತ್ತೆ ಜ್ವಾಲೆಯಾಗಿ ಹೊತ್ತಿ ಉರಿತಾ ಇದೆ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಅಧಿಕಾರ ಪೂರ್ಣಗೊಳಿಸುತ್ತಾರೆ ಎಂದಿದ್ದ ಯತೀಂದ್ರ ಮಾತೆ ಕಾಂಗ್ರೆಸ್ ಕೋಟೆಯಲ್ಲಿ ಕಂಪನ ಎಬ್ಬಿಸಿದೆ. ಈ ಹೊತ್ತಲ್ಲೇ ಡಿಸಿಎಂ ಡಿಕೆ ಬಾಯಿಂದ ನಿನ್ನೆ ಬಂದ ಬೆಂಕಿಯುಂಡೆಯಂಥ ಮಾತೀಗ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಸಿದೆ. ರಾಜಕೀಯ ವಲಯದಲ್ಲಿ ನಾನಾ ಚರ್ಚೆ ಹುಟ್ಟು ಹಾಕಿದೆ. ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಸಿಎಂ ಸಿದ್ದರಾಮಯ್ಯ ಇಂದು ಬಜೆಟ್ ಪೂರ್ವಭಾವಿ ಸಭೆ ಕರೆದಿದ್ದಾರೆ. ಆದರೆ ಸಭೆಗೆ ಗೈರಾಗ್ತಿರೋ ಡಿಸಿಎಂ ಡಿಕೆಶಿ ದೆಹಲಿಗೆ ಹಾರ್ತಿದ್ದಾರೆ. ಅಸ್ಸಾಂ ಚುನಾವಣೆ ಸಂಬಂಧ ಪ್ರಿಯಾಂಕಾ ಗಾಂಧಿ ಕರೆದ ಸಭೆಯಲ್ಲಿ ಭಾಗಿಯಾಗಲು ತೆರಳುತ್ತಿದ್ದಾರೆ. ಡಿಕೆಗೆ ಜಲಸಂಪನ್ಮೂಲ ಮತ್ತು ಬೆಂಗಳೂರು ಅಭಿವೃದ್ಧಿ ಇಲಾಖೆಯ ಹೊಣೆ ಇದೆ. ಈ ಎರಡೂ ಇಲಾಖೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆ ನಿಗದಿ ಮಾಡಿದ್ದಾರೆ. ಆದರೆ ಸಿಎಂ ಕರೆದ ಈ ಬಜೆಟ್ ಪೂರ್ವಭಾವಿ ಸಭೆಗೆ ಡಿಕೆ ಗೈರಾಗ್ತಿರೋದು ಭಾರೀ ಕುತೂಹಲ ಮೂಡಿಸಿದೆ. ಸಿದ್ದರಾಮಯ್ಯ ಕರೆದಿರೋ ಬಜೆಟ್ ಪೂರ್ವಭಾವಿ ಸಭೆಗೆ ಗೈರಾಗೋ ಮೂಲಕ ಡಿಸಿಎಂ ಡಿಕೆ ಸವಾಲ್ ಹಾಕಿದ್ರಾ ಅನ್ನೋ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಅಥವಾ ಸಿಎಂ ಬಜೆಟ್ ಮಂಡನೆಗೆ ಬೇಸರಗೊಂಡ್ರಾ ಅನ್ನೋ ಮಾತು ಹರಿದಾಡ್ತಿದೆ. ಯಾಕಂದ್ರೆ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಯಾರನ್ನ ಭೇಟಿಯಾಗ್ತಾರೆ, ಏನೆಲ್ಲ ಚರ್ಚೆ ಮಾಡ್ತಾರೆ ಅನ್ನೋದು ಸಸ್ಪೆನ್ಸ್ ಆಗಿದೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊತ್ಕೊಂಡಿರೋ ನಾಯಕತ್ವ ಬದಲಾವಣೆ ಬೆಂಕಿ ಮತ್ತೆ ಕಾಡ್ಗಿಚ್ಚಿನಂತೆ ಹೆಚ್ಚುವ ಲಕ್ಷಣಗಳು ಗೋಚರಿಸ್ತಾ ಇದೆ. ನನ್ನ ದೆಹಲಿಗೆ ಕರೆದಿರುವ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತೇನೆ ಅಂತ ಬೆಂಗಳೂರಲ್ಲಿ ದೆಹಲಿ ಪ್ರವಾಸದ ಬಗ್ಗೆ ಡಿಸಿಎಂ ಡಿಕೆ ಹೇಳಿದ್ರು. ಭೇಟಿ ಮಾಡ್ತಾ ಇರೋ ನಾಯಕರ ಹೆಸರನ್ನ ಹೇಳೋದಕ್ಕಾಗಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಕೇಂದ್ರ ಸಚಿವರು ಭೇಟಿ ಮಾಡ್ತಾ ಇದ್ದೀನಿ, ಲೀಗಲ್ ಟೀಮ್ ಭೇಟಿ ಮಾಡ್ತಾ ಇದ್ದೀನಿ, ನಮ್ಮ ಕಾಂಗ್ರೆಸ್ ನಾಯಕರನ್ನ, ನಮ್ಮ ಹೈಕಮಾಂಡ್ ನನ್ನ ಯಾರು ಕರೆದಿದ್ದಾರೆ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅದೆಲ್ಲ ನಾನು ಹೆಸರು ಹೇಳೋಕ್ಕಲ್ಲ, ಆಗಲ್ಲ ನಿಮಗೆ. ಎಲ್ಲ ನಿಮ್ಗೆ ಯಾಕೆ ಇಷ್ಟು ಕುತೂಹಲ? ನಾನು ನೋಡ್ರಿ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಡೆಪ್ಟಿ ಸಿಎಂ ಒಂದು ಕಡೆ ಸೈಡ್ ಗಿಡಿ. ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಆಸ್ ಆನ್ ಟುಡೇ. 10ನೇ ತಾರೀಕಿಗೆ 6 ವರ್ಷ ಆಗ್ತದೆ, ಮಾರ್ಚ್ 10ಕ್ಕೆ. ನಾನು ಕೇವಲ ಉಪಮುಖ್ಯಮಂತ್ರಿ ಮಾತ್ರ ಅಲ್ಲ, ಪಕ್ಷದ ಅಧ್ಯಕ್ಷ ಇದ್ದೀನಿ. ಹೀಗಾಗಿ ದೆಹಲಿಯ ನಾಯಕರನ್ನ ಭೇಟಿಯಾಗಿ ಚರ್ಚಿಸ್ತೀನಿ ಅಂತ ಡಿಸಿಎಂ ಡಿಕೆ ಹೇಳಿದ್ರು. ಆಗ ನನ್ನ ಕಷ್ಟ ದುಃಖ ದುಮ್ಮಾನ, ನಿಮ್ಮ ಸಂತೋಷ ಬಯಕೆ ಎಲ್ಲ ಹೇಳ್ತೀನಿ ಅಂದ್ರು. ಹೇಳ್ತಾ ಇರ್ತೀನಿ, ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮ್ಮಾನ, ನಿಮ್ಮ ಸಂತೋಷ, ನಿಮ್ಮ ಬಯಕೆ ಎಲ್ಲ ಚರ್ಚೆ ಮಾಡ್ತೀನಿ. ಡಿಕೆ ಈ ಅವಧಿಯಲ್ಲೇ ಸಿಎಂ ಆಗ್ಬೇಕು ಅಂತ ನಿಮ್ಮ ಬೆಂಬಲಿಗರು ಕೇಳ್ತಿದ್ದಾರಲ್ಲ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು. ನಿಮ್ಗಿಷ್ಟ ಇಲ್ವಾ ನಾನ್ ಸಿಎಂ ಆಗೋದು ಅಂತ ಡಿಸಿಎಂ ಡಿಕೆ ಉತ್ತರಿಸಿದ್ರು. ಈಗ ನಿಮ್ಗಿಷ್ಟ ಇಲ್ವಾ ನಾನು ಆಗೋದು? ದೆಹಲಿಗೆ ಹೋಗೋದು ನಮ್ದೇನೋ ರಾಜಕಾರಣ ಬಿಡಿ ಅಂತ ಡಿಸಿಎಂ ಡಿಕೆ ಹೇಳಿದ್ರು. ದೆಹಲಿಗೆ ಹೋಗ್ತಾ ಇದ್ದೀನಿ, ಕೇಂದ್ರ ಸಚಿವರು ನಮ್ಮ ವರಿಷ್ಠರನ್ನ ಭೇಟಿ ಮಾಡ್ತೀನಿ, ಸಿಎಂ ಬಳಿ ನಾನು ಇನ್ನೊಂದು ದಿನ ಬಂದು ಮಾತಾಡ್ತೀನಿ, ಎಲ್ಲವೂ ಮುಂಚಿತವಾಗಿ ಹೇಳಿದ್ದೀನಿ, ಅಧಿಕಾರಿಗಳು ನಾಳೆ ಎಲ್ಲವನ್ನೂ ಮಾತಾಡ್ತಾರೆ ಅಂತ ಬೆಂಗಳೂರಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ರು. ಬಜೆಟ್ ಪೂರ್ವ ಸಿದ್ಧತಾ ಸಭೆಯನ್ನ ಸಿಎಂ ನಡೆಸ್ತಾ ಇದ್ದಾರೆ. ಆದ್ರೆ ಈ ಸಭೆಗೆ ಡಿಕೆಶಿ ಗೈರಾಗ್ತಿದ್ದಾರೆ. ಇದಕ್ಕೂ ಡಿಕೆ ಸ್ಪಷ್ಟನೆ ನೀಡಿದ್ರು. ಮುಖ್ಯಮಂತ್ರಿಗಳ ಅನುಮತಿ ಪಡೆದೇ ದೆಹಲಿಗೆ ತೆರಳ್ತಾ ಇದ್ದೀನಿ. ನೀರಾವರಿ ಇಲಾಖೆಗೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು. ನೀರಾವರಿ ಯೋಜನೆಗಳ ಬಗ್ಗೆ ನನಗಿಂತ ಸಿಎಂ ಅವರಿಗೆ ಹೆಚ್ಚು ಗೊತ್ತಿದೆ ಅಂದ್ರು. ಅವ್ರಿಗೆ ನಾನು ಅನುಮತಿ ತಗೊಳ್ತಾ ಇದ್ದೀನಿ. ನಮ್ಮ ಆಫೀಸರ್ಸ್ ಭೇಟಿ ಮಾಡ್ತಾರೆ, ನಾನು ಅನುಮತಿ ತೆಗೆದುಕೊಳ್ತಾ ಇದ್ದೀನಿ. ಅವರೇ ಚೇರ್ಮನ್ರು, ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳೇ ಚೇರ್ಮನ್. ಸೊ ನನಗಿನ್ನ ಅವ್ರಿಗೆ ಜಾಸ್ತಿ ಗೊತ್ತಿದೆ. ಸಿಎಂ ಬದಲಾವಣೆ ವಿಚಾರವಾಗಿ ಶಾಸಕ ಶಿವಗಂಗಾ ಹೇಳಿಕೆಗೆ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡ್ರು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದಲ್ಲಿ ಸಿಎಂಗೆ ಪ್ರಶ್ನೆ ಕೇಳ್ತಿದ್ದಂತೆ ಗರಂ ಆಗಿದ್ದಾರೆ. ಪುನಃ ಇದಕ್ಕೆ ಬರ್ರಿ ನೀವು, ಶಿವಗಂಗಾ ಹೇಳಿದ್ರೆ ಅವರನ್ನೇ ಕೇಳಿ ಎಂದು ಸಿದ್ದರಾಮಯ್ಯ ಸಿಟ್ಟಾದ್ರು.